ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮತ್ತಾಯ ಬರೆದ ಸ್ವಾರ್ಥ ಗ್ರಂಥ 28ನೇ ಅಧ್ಯಾಯ 19-20ನೇ ವಾಕ್ಯ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡ್ರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಉಪದೇಶ ಮಾಡಿದ್ದನ್ನೆಲ್ಲ ಅವರಿಗೆ ಉಪದೇಶ ಮಾಡ್ರಿ. ನೋಡ್ರಿ, ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಪ್ರಿಯರೇ, ಇಲ್ಲಿ ದೇವರು ಹೇಳುವಂಥದ್ದು ಕಾರ್ಯ ಸರಿಯಾಗಿ ಗಮನಿಸ್ರಿ. ದೇಶದ ಎಲ್ಲ ಜನರನ್ನ ಶಿಷ್ಯರನ್ನಾಗಿ ಮಾಡ್ರಿ ಎಂಬುದಾಗಿ. ಆದರೆ ಇವತ್ತಿನ ಜನಗಳು, ಇವತ್ತಿನ ದೇವರ ಸೇವಕರುಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ವಿಶ್ವಾಸಿಗಳನ್ನ ವಿಶ್ವಾಸಿಗಳ ಹಾಗೆ ನೋಡ್ತಾ ಇದ್ದಾರೆ. ವಿಶ್ವಾಸಿಗಳು ಮೇಲ್ಗಡೆ ಬಂದರೆ ಅನೇಕರು ತುಳಿತಾ ಇದ್ದಾರೆ, ಅನೇಕರು ಅವರಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡುತ್ತಾರೆ. ಕೆಲವು ಸೇವಕರುಗಳು ರಾಜಕೀಯವನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಕೆಲವು ಸೇವಕರು ರೌಡಿಸಮ್ ಅನ್ನು ಮಾಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ಆದ್ದರಿಂದ ನಿಮಗೆ ಹೇಳ್ತೇನೆ, ಇವತ್ತಿನ ದಿವಸದಲ್ಲಿ ದೇವರ ಆತ್ಮನ ಹೇಳ್ತಿದ್ದಾನೆ, ಎಲ್ಲರನ್ನ ಶಿಷ್ಯರನ್ನಾಗಿ ಮಾಡ್ರಿ. ಅಂದರೆ ನನಗೆ ಶಿಷ್ಯನಾಗಿ ಮಾಡ್ರಿ, ಅಂದರೆ ದೇವರಿಗೆ ಶಿಷ್ಯರಾಗಿ ಮಾಡಬೇಕು. ನಾವು ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಇದ್ದಾಗ 12 ಜನ ಶಿಷ್ಯರಾಗಿ ಮಾಡಿದ್ರು. ಅವರೆಲ್ಲರೂ ಕೂಡ ನೋಡ್ರಿ, ಒಬ್ಬೊಬ್ಬರಿಗೂ ಒಬ್ಬೊಬ್ಬರು ಶಿಷ್ಯರನ್ನಾಗಿ ಮಾಡ್ತಾ ಹೋಗ್ತಾನೆ ಇದ್ರು. ಆ ಶಿಷ್ಯತ್ವದ ಸೇವೆ ಬೆಳೀತಾನೆ ಹೋಗ್ತಾ ಇತ್ತು, ಆ ಸೇವೆ ಬಿದ್ದೋಗ್ಲಿಲ್ಲ. ಹಾಗೆಯೇ ನಿಜವಾಗಿ ನೀವು ದೇವರ ಸೇವಕರುಗಳಾದ ನಾವುಗಳು ಏನು ಮಾಡಬೇಕಂದ್ರೆ, ಪ್ರತಿಯೊಬ್ಬರನ್ನ ಶಿಷ್ಯರಾಗಿ ಮಾರ್ಪಡಿಸಬೇಕು. ಅಂದರೆ ನಮ್ಮ ಶಿಷ್ಯರಾಗಿ ಅಲ್ಲ, ಅದರ ಬದಲಾಗಿ ದೇವರ ಶಿಷ್ಯರಾಗಿ ನಾವು ಮಾರ್ಪಡಿಸಬೇಕು. ಈ ಲೋಕದಲ್ಲಿ ಪ್ರಿಯರೇ, ಅನೇಕ ಸೇವಕರಿದ್ದಾರೆ. ಅವರ ವಿಶ್ವಾಸಿಗಳು ಇನ್ನೊಬ್ಬರ ಹತ್ರ ಬೆಳೆಯೋದನ್ನು ಸಹಿಸಿಕೊಳ್ಳೋದಿಲ್ಲ. ಒಂದು ವಿಶ್ವಾಸಿ ಇನ್ನೊಂದು ಸೇವಕರೊಟ್ಟಿಗೆ ಸಂಪರ್ಕ ಇಟ್ಕೊಳ್ಳೋದನ್ನು ಸಹಿಸ್ಕೊಳ್ಳೋದಿಲ್ಲ. ಆ ರೀತಿಯಲ್ಲಿ ಇರೋದು ತುಂಬ ತಪ್ಪಾಗುತ್ತೆ. ಯಾಕೆಂದರೆ ಪ್ರಿಯರೇ, ನಾವೆಲ್ಲರೂ ಕೂಡ ಒಂದು ತೋಟ ಇದೆ ಅಂತ ಇಟ್ಕೊಳ್ರಿ. ಒಂದು ತೋಟ ಇರುವಾಗ ತೋಟದಲ್ಲಿ ಏನೋ ಒಂದು ಬೆಳೆ ಇದೆ ಅಂದರೆ, ಆ ತೋಟವನ್ನು ಕಳೆ ಕೀಳುವುದಕ್ಕಾಗಿ ನಾವೇನು ಮಾಡ್ತೇವೆ, ಅನೇಕ ವ್ಯಕ್ತಿಗಳನ್ನು ಕರೆದು ಕೆಲಸ ಮಾಡಿಸ್ಕೊಳ್ತೇವೆ. ಯಾಕೆ ಅಂದರೆ ತೋಟದಲ್ಲಿರುವ ಫಲಗಳು, ಆ ತೋಟದಲ್ಲಿರುವ ಮರಗಳು, ಆ ತೋಟದಲ್ಲಿರುವ ಗಿಡಗಳು ಚೆನ್ನಾಗಿ ಬೆಳಿಬೇಕು ಎಂಬುದಾಗಿ. ಹಾಗೆಯೇ ನಾನು ನೀವುಗಳೊಂದು ತೋಟವನ್ನು ಇಟ್ಕೊಂಡಿದ್ದೇವೆ. ಆ ತೋಟಗಾರನು ಯಾರಂದರೆ ಯೇಸು ಸ್ವಾಮಿ ಆಗಿದ್ದಾನೆ. ಆ ತೋಟವನ್ನು ಕಾಯುವವನು ಯೇಸುವೆ ಆಗಿದ್ದಾನೆ, ಅದಕ್ಕೆ ನೀರು ಇರುವವನು ಯೇಸುವೆ ಆಗಿದ್ದಾನೆ. ಅದಕ್ಕೆ ಜಸ್ಟ್ ಬೆಳೆಸೋದಕ್ಕೆ ಬೇಕಾಗಿರುವಂಥ ಒಂದು ಕಾವಲುಗಾರನಾಗಿ ನನ್ನನ್ನು ನಿಮ್ಮನ್ನು ನೇಮಿಸಿದ್ದಾನೆ. ಆದ್ದರಿಂದ ನನ್ನ ಕೆಲಸ, ನಿಮ್ಮ ಕೆಲಸ ಏನಂದರೆ, ಇನ್ನೊಬ್ಬರನ್ನ ನನ್ನಂತೆ ನಿಮ್ಮಂತೆಯೇ ಬೆಳೆಸಬೇಕು. ನಾನಿವತ್ತು ಯಾವ ಸ್ಥಾನದಲ್ಲಿ ಇದ್ದೀನೋ ಹಾಗೆಯೇ ಇನ್ನೊಬ್ಬರನ್ನ ಬೆಳೆಸಬೇಕನ್ನುವಂಥ ಮನೋಭಾವ ಪ್ರತಿಯೊಬ್ಬ ದೇವರ ಸೇವಕರಲ್ಲಿ ಬರಬೇಕು. ಪ್ರಿಯ ದೇವರ ಮಕ್ಕಳೇ, ಪ್ರತಿಯೊಬ್ಬೊಬ್ಬರನ್ನ ಶಿಷ್ಯರಾಗಿ ಮಾಡಿಬಿಟ್ರೆ ಈ ಲೋಕದಲ್ಲಿ ಪ್ರಿಯರೇ, ನಿಜ ಹೇಳ್ತೇನೆ, ಒಂದು ಉಜ್ಜೀವನ ಬರ್ತದೆ. ಯಾವಾಗ ನಾವು ಶಿಷ್ಯರಾಗಿ ಮಾಡಿ ಅದಾದ ಮೇಲೆ ದೇವರು ಹೇಳ್ತಾನೆ, ನಾನು ನಿಮಗೆ ಆಜ್ಞಾಪಿಸ್ತೇನೆಲ್ಲ ಅವರಿಗೆ ಬೋಧಿಸ್ರಿ. ಏನು ದೇವ್ರು ನಮಗೆ ಆಜ್ಞಾಪಿಸಿದ್ದಾನೆ? ದೇವರು ಆಜ್ಞೆ ಮಾಡಿದ 2 ಆಜ್ಞೆಗಳು ನೋಡ್ರಿ. ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸು ಎಂಬುದಾಗಿ. ಹೌದು ಪ್ರಿಯರೇ, ನನ್ನಂತೆ ನೆರೆಯವರನ್ನ ಪ್ರೀತಿಸೋದು ಹೇಗೆ? ನಾನು ಸೇವಕನಾದರೆ ಇನ್ನೊಬ್ಬನು ಸೇವಕನೇ ಅಂತ ಹೇಳಿ ಗೌರವಿಸಬೇಕು. ನಾನು ಸೇವಕನಾಗಿರುವಾಗ ಇನ್ನೊಬ್ಬರನ್ನು ಸೇವಕಿ ಅಂತ ಹೇಳಿ ಗೌರವಿಸಬೇಕು. ನೆರೆಯವನು ಮುಸ್ಲಿಂ ಆಗಿರ್ಬೋದು, ಅವನು ಹಿಂದೂ ಆಗಿರ್ಬೋದು, ಅವನು ಮಾಟಮಂತ್ರಿಕನಾಗಿರ್ಬೋದು, ಅವನು ಶಾಪಗ್ರಸ್ತನಾಗಿರ್ಬೋದು, ಅವ್ರು ಹೆಣ್ಣಾಗಬಹುದು ಗಂಡಾಗಬಹುದು, ನೆರೆಯವ್ರನ್ನ ನಾವು ಪ್ರೀತಿಸಲೇಬೇಕು. ಯಾಕಂದ್ರೆ ದೇವರು ವಾಕ್ಯ ಹೇಳುತ್ತೆ, ನಿನ್ನಂತೆ ನೆರೆಯವರನ್ನ ಪ್ರೀತಿಸು ಎಂಬುದಾಗಿ. ಆದರೆ ನಾವು ಇವತ್ತು ನೆರೆಯವರನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀವಾ? ಇಲ್ಲ. ನಿಜ ಹೇಳ್ಬೇಕಂದ್ರೆ ಅನೇಕರು ನಾವು ಪ್ರೀತಿಸ್ತಾ ಇಲ್ಲ. 2ನೇದಾಗಿ ದೇವರು ಮಾಡಿದಂತಹ ಆಜ್ಞೆ, ಪೂರ್ಣ ಹೃದಯದಿಂದಲೂ, ಪೂರ್ಣ ಆತ್ಮನಿಂದಲೂ, ಪೂರ್ಣ ಮನಸ್ಸಿನಿಂದಲೂ ದೇವರನ್ನ ಆರಾಧಿಸಬೇಕೆಂಬುದಾಗಿ. ಇವತ್ತು ನಾವು ಆರಾಧಿಸುವಾಗ ನಮ್ಮ ಮನಸ್ಸು ಎಲ್ಲೋ ಇರ್ತದೆ, ನಮ್ಮ ಹೃದಯ ಎಲ್ಲೋ ಇರ್ತದೆ, ನಮ್ಮ ಆಲೋಚನೆ ಎಲ್ಲೋ ಇರ್ತದೆ, ದೇವರನ್ನ ನಾವು ಆರಾಧಿಸ್ತಾ ಇರ್ತೇವೆ. ಆ ರೀತಿಯಲ್ಲಿ ನಾವಿರಬಾರದು. ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಆತ್ಮನಿಂದಲೂ, ಪೂರ್ಣ ಶಕ್ತಿಯಿಂದಲೂ ದೇವರನ್ನ ಆರಾಧಿಸಬೇಕು. ಇವುಗಳನ್ನು ಮಾಡುವಾಗ ಮಾತ್ರವೇ ನಾವು ಅವರನ್ನ ಶಿಷ್ಯರಾಗಿ ಮಾಡುವುದಕ್ಕೆ ಸಾಧ್ಯ. ಆವಾಗ ದೇವರು ಉಪದೇಶ ಮಾಡಿದ ಮೇಲೆ ದೇವರು ಹೇಳ್ತಿದ್ದಾರೆ, ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಪ್ರಿಯರೇ, ಎಲ್ಲ ದಿವಸ, ಅದು ಹುಟ್ಟುವ ದಿವಸ ಆಗಿರ್ಬೋದು, ಹುಟ್ಟೋದಕ್ಕಿಂತ ಮುಂಚೆ
ತಾಯಿ ಗರ್ಭದಲ್ಲಿ ಇರಬಹುದು, ಸತ್ತ ಮೇಲೆ ಸಾಯುವವರೆಗೆ ಎಲ್ಲ ದಿವಸ ಅಂದರೆ ಈ ಯುಗದ ಸಮಾಪ್ತಿಯವರೆಗೆ, ನಮ್ಮ ಜೀವನ ಪ್ರಾರಂಭದಿಂದ ಅಂತ್ಯದವರೆಗೆ ನಮ್ಮ ಜೊತೆ ಯಾರು ಇರ್ತಾರೋ ಇರೋದಿಲ್ವೋ ನನಗೆ ಗೊತ್ತಿಲ್ಲ. ಈ ಲೋಕದಲ್ಲಿ ಇರುವಂಥ ಸೇವಕರು ಇರ್ತಾರೋ ಇಲ್ವೋ, ಈ ಲೋಕದಲ್ಲಿರುವ ನಮ್ಮ ತಂದೆ ತಾಯಿಗಳು ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನಿಮ್ಮ ಬಂಧು ಮಿತ್ರರು ನಿಮ್ಮ ಜೊತೆ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ನಿಮ್ಮ ಸ್ನೇಹಿತರು ನಿಮ್ಮ ಜೊತೆ ಇರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾರು ನಿಮ್ಮ ಜೊತೆ ಇದ್ದರೂ ಇಲ್ಲದಿದ್ದರೂ ದೇವರು ನಿಮ್ಮ ಸಂಗಡ ಇರ್ತಾನೆ ಪ್ರಿಯರೇ. ಆದ್ದರಿಂದ ಯುಗದ ಸಮಾಪ್ತಿಯವರೆಗೆ ಇರುವ ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಎದುರಿಸುವವರು ಈ ಲೋಕದಲ್ಲಿ ಯಾರೂ ಇಲ್ಲ. ಆದ್ದರಿಂದ ಈ ವಾಕ್ಯಗಳೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನು ಸಾರುವಂತೆ ಸ್ವಾಮಿ, ಈ ವಾಕ್ಯದ ಮುಖಾಂತರ ಅನೇಕ ವಿಷಯಗಳನ್ನು ಕಲಿಯುವಂತೆ ದೇವರೇ, ಈ ವಾಕ್ಯದ ಮುಖಾಂತರ ಅನೇಕ ವಿಷಯಗಳನ್ನು ಕಲಿಸುವಂತೆ ದೇವರೇ, ನನಗೆ ಕೊಟ್ಟಂಥ ಅವಕಾಶಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತೇನೆ. ಹೌದು ಸ್ವಾಮಿ, ನಾವು ಇನ್ನೊಬ್ಬರನ್ನು ಶಿಷ್ಯರಾಗಿ ಮಾಡಬೇಕು, ಎಲ್ಲ ದೇಶಗಳ ಜನರನ್ನು ಶಿಷ್ಯರಾಗಿ ಮಾಡಿರಿ ಎಂಬುದಾಗಿ ವಾಗ್ದಾನವನ್ನು ಸ್ವಾಮಿ, ಒಂದು ಆಜ್ಞೆಯನ್ನು ನೀನು ಮಾಡಿದ್ದಿ ದೇವರೇ. ಈ ಆಜ್ಞೆಯನ್ನು ಸರಿಯಾಗಿ ಪಾಲಿಸುವಂತೆ, ಇದರಂತೆ ನಾನು ಕರ್ತನೆ ಪ್ರತಿ ಒಬ್ಬೊಬ್ಬರು ಮಾರ್ಪಾಡಾಗುವಂತೆ ಸ್ವಾಮಿ, ಒಬ್ಬೊಬ್ಬರನ್ನು ಮಾರ್ಪಡಿಸ್ರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಹಾಗೆ ಕರ್ತನೆ ಅಪ್ಪ ದೇವರ ಆತ್ಮನೇ, ಹೌದು ಸ್ವಾಮಿ, ನೋಡ್ರಿ ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ದೇವರೇ ನನಗೆ ವಾಗ್ದಾನವಾಗಿ ನಮ್ಮೊಟ್ಟಿಗೆ ಮಾತನಾಡಿದ ನಿನ್ನ ಕೃಪೆಗಾಗಿ, ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.